ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಧರಾತ್ರಿ ಆಗೋಯ್ತಾ? ಸ್ವಲ್ಪ ಹತ್ರ ಬಾಯ್ಲಿ. ದೆವ್ಗಳು ಓಡಾಡೋ ಹೊತ್ತು. ಏನ್ರಿ ನೀವು ಅಷ್ಟೊತ್ತಿಂದ ನಿಮ್ ದಾರಿನೇ ಕಾಯ್ಕೊಂಡ್ ನಿಂತಿದ್ರೆ ಲೇಟ್ ಆಗಿ ಬಂದ್ಬಿಟ್ಟು ದೆವ್ವಗಳು ಓಡಾಡೋ ಹೊತ್ತು ಅಂತ ಹೆದರ್ಸ್ತಿದ್ದೀರಲ್ಲ. ಮೊದ್ಲೇ ಭಯದಿಂದ ಹೆದ್ರಿ ಸತ್ತೋಗ್ತಿದ್ದೀನಿ ನಾನು. ಅಯ್ಯ, ಇದ್ದಂಗೆ ಹೇಳಿದ್ರೆ ನನಗೆ ಅಕ್ಕಮ್ಮ ಬೈತೀಯಾ? ಸರಿ, ಇದನ್ನೆಲ್ಲ ಬಿಟ್ಟಾಕಿ ನಡೀರಿ, ನಿಮ್ ರೂಮ್ಗೆ ಹೋಗಿ ಮಾತಾಡೋಣ. ಇಷ್ಟೊತ್ತಾಗಿದೆ, ಈಗ ಕುತ್ಕೊಂಡ್ ಮಾತಾಡೋ ಅಂತದ್ ಏನಿದೆ? ನನಗ್ ಸುಸ್ತಾಗಿದೆ, ನಾನು ಮಲಗ್ತೀನಿ, ನೀನು ಮಲಕ್ಕೋ, ಬೆಳಗ್ಗೆ ಮಾತಾಡೋಣ. ಹಾಗನ್ಬಿಟ್ರೆ ಹೇಗೆ ಮಾಯಮ್ಮ? ಪ್ರಿಯಾ ದೇವನ ಇವತ್ತು ಓಡಿಸ್ತೀನಿ ಅಂತ ನೀವ್ ಹೇಳಿದ್ರಿ ತಾನೆ, ಯಾಕೆ ಮರ್ತು ಬಿಟ್ರಾ? ಅದಕ್ಕೆ ತಾನೆ ನಾನ್ ನಿಮ್ನ ಇಲ್ಲೇ ಉಳಿಯೋ ಹಾಗೆ ಮಾಡಿದ್ದು. ಗೊತ್ತು, ನಾನೇನ್ ಮರ್ತಿಲ್ಲ. ಆದ್ರೆ ಅದು ನಿಂತು ನಿಲುವಲ್ಲಿ ಆಗೋ ಕೆಲ್ಸ ಅಲ್ಲ. ಬೇಕಾಗಿರೋ ತಯಾರಿಗಳನ್ನ ಮಾಡ್ಕೋಬೇಕು. ಅಯ್ಯೋ ಮಾಯಮ್ಮ, ಅದೇನೇ ಇದ್ರೂ ಪರವಾಗಿಲ್ಲ, ನಾನ್ ರೆಡಿ ಮಾಡ್ತೀನಿ, ಹೇಳಿ. ಅದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಬೇಕಾಗಿರೋ ಪರಿಕರಗಳನ್ನ ನಾನೇ ಖುದ್ದಾಗಿ ಆಯ್ಕೆ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಹೇಳಿ. ಅದಕ್ಕೂ ಮುಂಚೆ ಈ ಮನೆಯಲ್ಲಿ ಪ್ರಿಯಾ ದೆವ್ವ ಇದೆಯಾ ಇಲ್ವಾ ಅಂತ ತಿಳ್ಕೋಬೇಕು. ಅಂದ್ರೆ ಅದ್ ಎಷ್ಟು ಪವರ್ಫುಲ್ ಆಗಿದೆ ಅಂತ ಗೊತ್ತಾಗ್ಬೇಕು. ಅಯ್ಯೋ ರಾಮ, ಇದೇನ್ ಮಾಯಮ್ಮನವ್ರೆ ಹೀಗ್ ಪ್ಲೇಟ್ ಚೇಂಜ್ ಮಾಡ್ತಿದ್ದೀರಾ? ಬೆಳಿಗ್ಗೆ ತಾನೆ ನೀವೇ ಹೇಳಿದ್ರಲ್ಲ ಪ್ರಿಯಾ ದೇವ ಇರೋದು ನಿಜ, ಅದನ್ನ ನಾನು ಈ ಮನೆಯಿಂದ ಓಡಿಸ್ತೀನಿ ಅಂತ. ಈಗ ನೋಡಿದ್ರೆ ಇದ್ಯೋ ಇಲ್ವೋ ಅಂತ ಟೆಸ್ಟ್ ಮಾಡ್ಬೇಕು ಅಂತಿದ್ದೀರಾ? ನಾನೇ ನನ್ ಕಣ್ಣಾರೆ ನೋಡಿದೀನಿ ಅಂತ ನಿಮ್ಗೆ ಹೇಳ್ತಿದ್ರು ನೀವು ಡೌಟ್ ಪಡ್ತಿದ್ದೀರಲ್ಲ. ನಿನ್ನ ದೃಷ್ಟಿ ಗೋಚರ ಆಗೋದ್ ಬೇರೆ, ನನ್ನ ದೃಷ್ಟಿ ಗೋಚರ ಆಗೋದ್ ಬೇರೆ. ಅದೆಲ್ಲ ನಿನಗೆ ಅರ್ಥ ಆಗಲ್ಲ. ಅಮಾವಾಸ್ಯೆ ಬರ್ಲಿ, ಆಗ ನಿನ್ ಕೈಲೊಂದು ಪೂಜೆ ಮಾಡಿಸ್ತೀನಿ. ಅದರಲ್ಲಿ ಪ್ರಿಯಾ ವಿಷಯ ಸಂಪೂರ್ಣವಾಗಿ ಗೊತ್ತಾಗೋಗುತ್ತೆ. ಅದು ವಾಮಾಚಾರದ ಪೂಜೆ. ಸ್ಮಶಾನದಲ್ಲೇ ಮಾಡ್ಬೇಕು. ಆದ್ರೆ ನಿನಗೋಸ್ಕರ, ನಿನಗ್ ಭಯ ಆಗದೆ ಇರ್ಲಿ ಅಂತ ಪೂಜೆ ಇಲ್ಲೇ ಮಾಡಿಸ್ತೀನಿ. ನೀನು ಎದೆಗಟ್ಟಿ ಮಾಡ್ಕೊಂಡು ಧೈರ್ಯವಾಗಿ ಪೂಜೆ ಮಾಡಿದ್ರೆ ಸಾಕು. ಏನ್ ಮಾಯಮ್ಮ ಹೇಳ್ತಿದ್ದೀರಾ? ವಾಮಾಚಾರದ ಪೂಜೆನಾ? ಅಯ್ಯೋ, ನಾನ್ ಮಾಡಲ್ಲ, ನನಗಷ್ಟು ಧೈರ್ಯ ಇಲ್ಲ. ನೋಡಿ, ನನ್ ಪರವಾಗಿ ನೀವೇ ಮಾಡಿ. ನಾನ್ ಮಾಡೋ ಹಾಗಿದ್ರೆ ನಿನಗೆ ಯಾಕೆ ಹೇಳ್ತಿದ್ದೆ? ನಿನಗ್ ಧೈರ್ಯ ಇಲ್ದಿದ್ರೆ ಬೇರೆ ಯಾರಾದ್ರೂ ಧೈರ್ಯ ಇರೋರ್ನ, ಮುಖ್ಯವಾಗಿ ಪ್ರಿಯನ್ಗೆ ಸಂಬಂಧಪಟ್ಟವರು ಮಾಡಬಹುದು. ಯಾರಿದ್ದಾರೆ ಈ ಮನೇಲಿ ಆ ತರ ಹೆಂಗಸ್ರು? ಸೇವಂತಿ ಮಾಡಬಹುದು ಅನ್ಸುತ್ತೆ. ಅವಳಿಗೆ ವಿಪರೀತ ಧೈರ್ಯನೂ ಇದೆ, ಅವಳನ್ನು ಒಪ್ಸು. ನೀವ್ ಹೇಳೋ ಹಾಗೆ ಅವ್ರಿಗೆ ಧೈರ್ಯ ಏನೋ ಇದೆ, ಆದ್ರೆ ಅವ್ರು ಇದಕ್ಕೆ ಒಪ್ಕೋತಾರೋ ಇಲ್ವೋ? ಹೇಳಿದ್ರೆ ಗೊತ್ತಾಗತ್ತಲ್ಲ. ಅದೇ ಮಾಯಮ್ಮ ಹೇಗ್ ಹೇಳಿ ಅಂತ. ನೀನ್ ಎಂತ ಕಿಲಾಡಿ ಹೆಂಗ್ಸು. ನೀನ್ ಏನೆಲ್ಲ ಕುತಂತ್ರ ಮಾಡಿ ಈ ಮನೆಗ್ ಬಂದಿದ್ಯಾ ಅಂತ ನನಗ್ ಗೊತ್ತು. ಅಷ್ಟು ಮಾಡ್ದೊಳಗೆ ಇದು ದೊಡ್ಡ ವಿಷಯನಾ? ಕದ್ದು ತಿನ್ನೋರ್ಗೆ ಹಪ್ಪಳ ಯಾವ ಮಹಾ? ನನ್ ವಿಷಯ ನಿಮ್ಗೆ ಹೇಗ್ ಗೊತ್ತು? ದೆವ್ವ, ಪೀಡೆ, ಪಿಸಾಚಿಗಳನ್ನ ಅರ್ಧ ಕುಡ್ದೋಳ್ ನಾನು. ಇನ್ನು ನಿನ್ನ ವಿಷಯ ತಿಳ್ಕೊಳ್ಳೋದು ಎಷ್ಟು ನಿಮಿಷದ ಕೆಲ್ಸ. ಆಯ್ತು,